ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸ್ಥಗಿತ ಈಗಾಗಲೇ ಒಂದು ಹೆದರಿಕೆ ಶುರುವಾಗಿದೆ. ಬಹುತೇಕ ಹೋಟೆಲ್ ಉದ್ಯಮಗಳು ಗ್ಯಾಸ್ ಇಲ್ಲದೆ ಹೋಟೆಲಲ್ಲಿ ತಿಂಡಿ ತಿನಿಸುಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ನಾನೀಗ ಹೋಟೆಲ್ನಲ್ಲೇ ಇದ್ದೀನಿ. ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪ್ರತಿನಿತ್ಯ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆಯ ಸಿಲಿಂಡರನ್ನು ಉಪಯೋಗ ಮಾಡಲಾಗುತ್ತೆ. ಯಾಕಂದರೆ ಪ್ರತಿನಿತ್ಯ ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಹಿಡಿದು ಸಂಜೆ, ಯಾಕಂದರೆ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಪ್ರತಿಯೊಂದು ಅಂದರೆ ರೈಸ್ ಐಟಮ್ಸ್ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡಬೇಕಾದ್ರೆ ಗ್ಯಾಸ್ ಅನ್ನೋದು ಬಹಳಷ್ಟು ಪ್ರಾಮುಖ್ಯತೆ. ಇದೀಗ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸರಬರಾಜು ಸ್ಥಗಿತದಿಂದ ಹೋಟೆಲ್ ಮಾಲೀಕರು ಬಹಳಷ್ಟು ಕಂಗಾಲಾಗಿದ್ದಾರೆ ಹೇಳ್ಬೋದು. ಇಂದಿನಿಂದ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸ್ಥಗಿತ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗ್ಯಾಸ್ ಸಿಲಿಂಡರ್, ಯಾಕಂದರೆ ನಾವು ಮನೆಯಲ್ಲಿ 1 ಅಥವಾ 2 ಸಿಲಿಂಡರ್ಗಳನ್ನು ಬಳಕೆ ಮಾಡ್ತೀವಿ. ಆದರೆ ಹೋಟೆಲ್ಗಳಲ್ಲಿ ಸುಮಾರು 20ಕ್ಕೂ ಹೆಚ್ಚು ಒಂದು ಸಿಲಿಂಡರ್ಗಳ ಬಳಕೆ ಮಾಡ್ತಾರೆ. ಪ್ರತಿನಿತ್ಯ ಗ್ಯಾಸ್ನಿಂದಲೇ ಅಡಿಗೆಯನ್ನು ಕೂಡ ತಯಾರಿ ಮಾಡುವಂಥದ್ದು. ಒಂದು ವೇಳೆ ಸ್ಥಗಿತ ಆದರೆ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ಹೊಡೆತ ಬೀಳುತ್ತೆ. ಯಾಕಂದರೆ ಗಲ್ಫ್ ರಾಷ್ಟ್ರಗಳಿಂದ ಬರುತ್ತಿದ್ದ ಕಚ್ಚಾ ತೈಲ, ಅಂದರೆ ಈಗಾಗಲೇ ಇಂಡಿಯನ್ ಆಗಿರ್ಬೋದು, HP ಆಗಿರ್ಬೋದು, ಭಾರತ್ IOC ಪ್ಲಾಂಟ್ಗಳಾಗಿರ್ಬೋದು, ಈಗಾಗಲೇ ಖಾಲಿ ಆಗಿರುವಂಥದ್ದು. ಮೇನ್ ಡೀಲರ್ಗಳಿಗೆ ಈಗಾಗಲೇ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಮೇನ್ ಡೀಲರ್ಗಳಿಂದ ಸಬ್ ಡೀಲರ್ಗಳಿಗೆ ಪೂರೈಕೆ ಆಗ್ತಿತ್ತು. ಸೊ ಗೃಹ ಬಳಕೆಯ ಸಿಲಿಂಡರ್ಗಳಿಂದ ಇದರ ಎಫೆಕ್ಟ್ ತಟ್ಟುವ ಭೀತಿ ಕೂಡ ಎದುರಾಗಿದೆ. ಈಗಾಗಲೇ ಹೋಟೆಲ್ ಸಂಘ ಅಸೋಸಿಯೇಷನ್ ಆಗಿರ್ಬೋದು, ಹೋಟೆಲ್ ಮಾಲೀಕರು ಕೂಡ ಇದರ ಬಗ್ಗೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕಂತ ಪತ್ರದ ಮೂಲಕ ಹಾಗೆಯೇ ಮಾಧ್ಯಮದ ಮೂಲಕ ಕೂಡ ತಿಳಿಸಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಹೋಟೆಲ್ನ ಕಿಚನ್. ಪ್ರತಿಯೊಬ್ಬರು ಕೂಡ ಹೋಟೆಲಲ್ಲಿ ಗ್ಯಾಸ್ನಿಂದಲೇ ಅಡುಗೆ ಮಾಡ್ತಾರೆ. ಯಾಕಂದರೆ ಇಲ್ಲಿ ಸೋಲಾರ್ ಆಗಿರ್ಬೋದು ಅಥವಾ ವಿದ್ಯುತ್ ಬಳಕೆಯನ್ನು ಮಾಡಲ್ಲ, ವಾಣಿಜ್ಯದಿಂದಲೇ ಪ್ರತಿಯೊಂದು ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಹೋಟೆಲ್ ಅಂದರೆ ದಿನನಿತ್ಯ ಸುಮಾರು 100ಕ್ಕೂ ಹೆಚ್ಚು ಗ್ರಾಹಕರು ಬಂದು ತಿಂಡಿಯನ್ನು ಸೇವನೆ ಮಾಡ್ತಾರೆ. ಅದರಲ್ಲೂ ಕೂಡ ಬೆಂಗಳೂರು ಅಂದರೆ ನಿಮಗೇನೆ ಗೊತ್ತು, ಬೇರೆ ಬೇರೆ ಕಡೆಗಳಿಂದ ಕೂಡ ಹೋಟೆಲ್ಗೆ ಅಂದರೆ ಬೆಂಗಳೂರಿಗೆ ಬಂದು ವಾಸ ಮಾಡ್ತಾರೆ. ಪ್ರಮುಖವಾಗಿ ಬ್ಯಾಚುಲರ್ ಲೈಫ್ ಏನಿದೆ, ಸೊ ಅವರು ಪ್ರಮುಖವಾಗಿ ಕೆಲಸಕ್ಕೆ ಹೋಗುವ ಮುಂಚೆ ಬೆಂಗಳೂರಿನ ಹೋಟೆಲ್ಗಳಲ್ಲಿ, ಅಂದರೆ ಸಣ್ಣ ಹೋಟೆಲಿಂದ ಹಿಡಿದು ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಕೂಡ ಬಹುತೇಕ ಮಂದಿ ತಿಂಡಿ ತಿನಿಸುಗಳನ್ನು ತಿನ್ನುವಂಥದ್ದು. ಚಪಾತಿ ಆಗಿರ್ಬೋದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಹೀಗೆ ಬಹುತೇಕ ತಿಂಡಿಗಳಿಗೆ ಡಿಪೆಂಡ್ ಆಗಿರ್ತಾರೆ. ಸದ್ಯ ಒಂದು ವೇಳೆ ಸ್ಥಗಿತಗೊಂಡ್ರೆ ಬಹಳಷ್ಟು ಸಮಸ್ಯೆಗಳು ಕೂಡ ಉಲ್ಬಣ ಆಗುತ್ತೆ. ಯಾಕಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಹೋಟೆಲ್ನ ಪ್ರತಿದಿನದ ತಿಂಡಿಗೆ ಬ್ಯಾಚುಲರ್ ಹುಡುಗರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಬಹುತೇಕ ಮಂದಿ ಡಿಪೆಂಡ್ ಆಗಿದ್ದಾರೆ. ಒಂದು ವೇಳೆ ಗ್ಯಾಸ್ ಸರಬರಾಜು ಸ್ಥಗಿತ ಆಗಿದ್ರೆ ಬೆಂಗಳೂರು ಮಾತ್ರವಲ್ಲದೆ ಕರ್ನಾಟಕದಾದ್ಯಂತ ಬಹಳಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈಗ ಅಂದರೆ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೆ ಗ್ರಾಹಕರು ಬರ್ತಾನೆ ಇರ್ತಾರೆ. ಫ್ಯಾಮಿಲಿ ಜೊತೆ ಬರ್ತಾರೆ, ಫ್ರೆಂಡ್ಸ್ ಜೊತೆ ಬರ್ತಾರೆ, ಬಂದು ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳನ್ನು ಕೂಡ ತಿಂತಾರೆ. ಒಂದು ವೇಳೆ ಗ್ಯಾಸ್ ಸರಬರಾಜಿನಿಂದ ತೊಂದರೆ ಆದರೆ ಹೋಟೆಲ್ ಉದ್ಯಮಕ್ಕೆ ಬಹಳಷ್ಟು ಹೊಡೆತ ಬೀಳುತ್ತೆ. ಅಷ್ಟು ಮಾತ್ರವಲ್ಲದೆ ನಾವು ಮನೆಗಳಲ್ಲಿ ಕೂಡ ಗ್ಯಾಸ್ ಸಿಲಿಂಡರ್ ಏನು ಬಳಕೆ ಮಾಡ್ತೀವಿ, ಇದಕ್ಕೆ ಕೂಡ ಬಹಳಷ್ಟು ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಈಗಾಗಲೇ ತೇಜಸ್ವಿ ಸೂರ್ಯ ಆಗಿರ್ಬೋದು, ಹಾಗೆಯೇ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಮಧ್ಯಪ್ರವೇಶ ಮಾಡಿ ಇದರ ಬಗ್ಗೆ ಒಂದು ಅಂದರೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಿರಂತರ LPG ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಕೂಡ ಮಾಡಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಭಾರತ್ ಹಾಗೂ HP ಗ್ಯಾಸ್ ಕಂಪನಿಯಿಂದ ಕೂಡ ಮಾಹಿತಿ ಬಂದಿದೆ. ಅಂದರೆ ಗ್ರಾಹಕರಿಗೆ ಮೆಸೇಜ್ ಮೂಲಕ ಮನವಿಯನ್ನು ಕೂಡ ಮಾಡಿದ್ದಾರೆ. ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ಹಾಗೆ ಕೇಂದ್ರ ಸರ್ಕಾರ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಯಾಕಂದರೆ ಹೋಟೆಲ್ ಉದ್ಯಮ ಅನ್ನೋದು ಕರ್ನಾಟಕದಲ್ಲಿ ಬಹುತೇಕ ಮಂದಿ ಹೋಟೆಲ್ ಉದ್ಯಮವನ್ನು ಮಾಡ್ತಾರೆ. ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದರೆ ಇದು ಜನಸಾಮಾನ್ಯರಿಗೆ ಕೂಡ ಬಹಳಷ್ಟು ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು.